ಲೋಕಸಭಾ ಕದನ ಕಣಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇಂತಹ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬಿಜೆಪಿಗೆ ಶಾಕ್ ಎದುರಾಗಿದೆ. ಕಾರಣ ಬಿಜೆಪಿಯ ಹಿರಿಯ ಮುಖಂಡರಂತಹ ಎಚ್.ವಿ. ರಾಜೀವ್ ಅವರು ಸದ್ಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಎಚ್.ವಿ. ರಾಜೀವ್ ಅವರು ಇದ್ದರನ್ನ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಡಿಯೂರಪ್ಪ ಅವರ ಅತ್ಯಾಪ್ತರಾಗಿದ್ರಿ, ದಿಢೀರ್ ಬೆಳವಣಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತೀರಿ, ಯಾಕೆ ಸರ್? ಯಡಿಯೂರಪ್ಪನವರು ಪಕ್ಷಾತೀತವಾದಂಥ ಪ್ರಶ್ನಾತೀತವಾದಂಥ ನಾಯಕರು. ಯಾವುದೇ ಪಕ್ಷದಲ್ಲಿದ್ದರೂ ಅವ್ರನ್ನ ಒಪ್ಪುವಂಥ ನಾಯಕರು, ಅತ್ಯಂತ ಎತ್ತರದ ನಾಯಕರು. ಅಷ್ಟೇ ಎತ್ತರದ ನಾಯಕರಾದಂಥ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬ್ರವರ ಯೋಜನೆಗಳನ್ನು ಅತ್ಯಂತ ಪ್ರೀತಿಯಿಂದ ಒಪ್ಪಿ ನಾನು ಸೇರ್ಪಡೆ ಆಗ್ತೇನೆ. ಸರ್, ವಿಜಯೇಂದ್ರ ಅವ್ರ ಜೊತೆ ಅತ್ಯಾಪ್ತರಾಗಿದ್ರಿ ಸರ್, ಬಟ್ ದಿಢೀರ್ ಬೆಳವಣಿಗೆ ಸರ್ ಕಾಂಗ್ರೆಸ್ ಪಕ್ಷ ಸೇರ್ಲಿಕ್ಕೆ, ಯಾಕೆ ಅಷ್ಟೊಂದು ಅಸಮಾಧಾನ? ಹಾಗೇನಿಲ್ಲ, ಈ ಯೋಜನೆಗಳು, ಬಡವರ ಯೋಜನೆಗಳು, ಮಹಿಳೆಯರ ಯೋಜನೆಗಳು, ಯುವಕರ ಯೋಜನೆಗಳಿಗೆ ಇನ್ನಷ್ಟು ಪುಷ್ಟಿ ಕೊಡಬೇಕು. ತವರು ಜಿಲ್ಲೆಯ ಮುಖ್ಯಮಂತ್ರಿಗಳ ಬಲಪಡಿಸಬೇಕು. ಇಲ್ಲಿ ಸಂಘಟನೆಗಳ ಬಗ್ಗೆ ಇನ್ನಷ್ಟು ನಾನು ದುಡಿಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬರ್ತಾ ಇದ್ದೀನಿ. ಸರ್, ಬಿಜೆಪಿ ಪಕ್ಷದಲ್ಲಿ 3 ಅಧ್ಯಕ್ಷರು ಕೂಡ ಆಗಿದ್ರಿ. ಕೆಜಿಪಿ ಪಕ್ಷದಿಂದ ಒಮ್ಮೆ ಸ್ಪರ್ಧೆ ಮಾಡಿ ಬಿಜೆಪಿ ಅಭ್ಯರ್ಥಿಯ ಸೋಲ್ಗೆ ಕಾರಣ ಆಗಿದ್ರಿ. ಆ ಸಂದರ್ಭಕ್ಕೆ ಅಷ್ಟು ಪ್ರಭಾವಿ ಆಗಿದ್ರಿ ಸರ್. ವೀರಶೈವ ಲಿಂಗಾಯತ ಮುಖಂಡರಲ್ಲಿ ನೀವು ಪ್ರಮುಖರಾಗಿದ್ರಿ. ಈ ಸಂದರ್ಭಕ್ಕೆ ಪಕ್ಷ ತೊರೆತಿರೋದು ಬಿಜೆಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವ ಸರ್? ಹಾಗೇನಿಲ್ಲ, ನಾವೆಲ್ಲಿರ್ತೀವೋ ಆ ಪಕ್ಷ ಗಟ್ಟಿ ಮಾಡ್ತೀವಿ. ಸೊ ಕಾಂಗ್ರೆಸ್ ಬಂದಿದ್ದೀವಿ, ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಅವರ ಗೆಲ್ಸಕ್ಕಾಗಿ ನಮ್ಮ ಶ್ರಮ ಇರುತ್ತೆ ಸರ್. ಅಂದರೆ ಪ್ರಶ್ನೆ ಯಾಕೆ ಅಂತಂದರೆ, ಸಂಸದ ಪ್ರತಾಪ ಸಿಂಹ ಅವರಿಗೆ ಟಿಕೆಟ್ ತಪ್ಪಿತ್ತು. ಒಂದಷ್ಟು ಮಂದಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಅಸಮಾಧಾನ ಆಗಿದ್ರು. ಬಿಜೆಪಿ ಪಕ್ಷದಲ್ಲಿ ಏಳ್ಗೆ ಇಲ್ಲ ಅಂತೇಳಿ ಒಂದಷ್ಟು ಜನ ಮಾತನಾಡ್ಕೊಳ್ಳಿಕ್ಕೆ ಪ್ರಾರಂಭಿಸಿದ್ರು. ಈ ಸಂದರ್ಭಕ್ಕೆ ಬಿಜೆಪಿ ಪಕ್ಷದಲ್ಲಿ ನೀವು ಭವಿಷ್ಯದಲ್ಲಿ KR ಕ್ಷೇತ್ರದಿಂದ ಶಾಸಕರಾಗ್ತೀರಿ ಅಂತ ಹೇಳಿ ಎಲ್ಲ ಭಾವಿಸ್ತಿದ್ರು. ದಿಢೀರ್ ಬೆಳವಣಿಗೆ ಸರ್, ಅದು ಎಲ್ರಿಗೂ ಅಚ್ಚರಿ ಮೂಡಿಸ್ತಿರೋದು. ಸಾಕಷ್ಟು ಚರ್ಚೆಗಳು, ಚಿಂತನೆಗಳು ನಡೀತಾ ಇದ್ವು. ಈ ದಿನಾಂಕ ಹಿಂಗೆ ನಿಗದಿಯಾಗಿದೆ, ಅದಕ್ಕೆ ದಿಢೀರ್ ಅನಿಸ್ತಾ ಇದೆ. ಸರ್, ನಿಮ್ಮೊಟ್ಟಿಗೆ ಯಾರೆಲ್ಲ ಬರ್ಬೋದು ಸರ್? ಮಾಜಿ ಮಹಾಪೌರರಾದಂಥ BL ಭೈರಪ್ಪನವ್ರು ಬರ್ತಾರೆ. ಕಳೆದ ಬಾರಿ ಜನತಾದಳದ ಅಭ್ಯರ್ಥಿಯಾಗಿದ್ದಂಥ KV ಮಲ್ಲೇಶ್ವರ ಬರ್ತಾರೆ. ಇನ್ನು 3-4 ಮಾಜಿ ನಗರ ಪಾಲಿಕಾ ಸದಸ್ಯರು ಬರ್ತಾರೆ. ನಮ್ಮೆಲ್ಲ ಮುಖಂಡರುಗಳು, ನನ್ನ ಜೊತೆ ಇದ್ದಂಥ ಎಲ್ಲ ಪ್ರಮುಖ ಮುಖಂಡರುಗಳು, ಎಲ್ಲ ವರ್ಗದವರು ಸೇರ್ಪಡೆ ಆಗ್ತಿದ್ದಾರೆ. ಒಟ್ಟು 8,000 ಜನ ಇಲ್ಲಿ ಸೇರ್ತಾ ಇದ್ದೀವಿ. ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರ ನೇತೃತ್ವದ ವೇದಿಕೆಯಲ್ಲಿ ಸೇರ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ H.C. ಮಾದೇವಪ್ಪನವರು, ಸಚಿವರಾದಂಥ ವೆಂಕಟೇಶ್ ಅವರು, ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು, MK ಸೋಮಶೇಖರ್ ಅವರು, ನಗರಾಧ್ಯಕ್ಷರಾದಂಥ R. ಮೂರ್ತಿರವರು ಹಾಗೂ ಎಲ್ಲ ಶಾಸಕರು ಮತ್ತು ಮುಖಂಡರ ಸಮ್ಮುಖದಲ್ಲಿ ಸೇರ್ಪಡೆ ಆಗ್ತಾ ಇದೆ. ಸರ್, ಯಡಿಯೂರಪ್ಪರವರ ಮಾನಸ ಪುತ್ರ ಅಂತೇಳಿ ನಿಮ್ಮನ್ನು ಕರಿತಿದ್ರು ಸರ್. ಬಹುತೇಕ ಮಂದಿ ರಾಜೀವ್ ಅವ್ರನ್ನ ಯಡಿಯೂರಪ್ಪ ಅವರು ಎಂತಹ ಸಂದರ್ಭದಲ್ಲೂ ಕೂಡ ಕೈ ಬಿಡಲ್ಲ ಅಂತೇಳಿ. ಕಾಂಗ್ರೆಸ್ ಪಕ್ಷ ಸೇರ್ತಿರೋದಕ್ಕೆ ಯಡಿಯೂರಪ್ಪನ ಸಮ್ಮತಿ ಏನಾರು ಇದೆಯಾ ಸರ್? ನಾನು ಹೇಳಿದ್ನಲ್ಲ, ಅವರೊಬ್ಬರು ಪ್ರಶ್ನಾತೀತ ಅತ್ಯಂತ ಎತ್ತರದ ನಾಯಕರು. ನಾನು ಸದಾಕಾಲ ಗೌರವಿಸುವ ನಾಯಕರಲ್ಲಿ ಅವರ ಮುಂಚೂಣಿಯಲ್ಲಿ ಇದ್ದಂಥವ್ರು, ಇರುವಂಥವ್ರು, ಯಾವಾಗಲೂ ಇರುವಂಥವ್ರು. ಇತ್ತೀಚೆಗೆ ಬಿಜೆಪಿಯಲ್ಲಿ ನಿಮ್ಮನ್ನ ಸೈಡ್ ಲೈನ್ ಮಾಡ್ತಿದ್ರು, ಆ ಕಾರಣಕ್ಕೋಸ್ಕರ ರಾಜೀವ್ ಅವರು ಅಸಮಾಧಾನ ಆಗಿದ್ರು ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಿತ್ತು ಸರ್. ಆ ಕಾರಣಕ್ಕೋಸ್ಕರ ಸೇರ್ಪಡೆನ ಸರ್? ಇಲ್ಲ, ನಾನು ಯಾವಾಗಲೂ ಸಕ್ರಿಯವಾಗಿರೋನು, ಮತ್ತಷ್ಟು ಸಕ್ರಿಯರಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದೆ. ಅಂದ್ರೆ ಬಿಜೆಪಿಲಿ ಮೂಲೆ ಗುಂಪು ಮಾಡ್ತಿದ್ರ ಅಂತ? ಇಲ್ಲ, ನಾನು ಸಕ್ರಿಯತೆ ಸದಾ ಕಾಲದಲ್ಲಿರುವನು. ಈ ನೆಚ್ಚಿನ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳು ಅತ್ಯಂತ ಕಡು ಬಡವರಿಗೆ ಪ್ರಿಯವಾಗುವಂಥ, ಅಗತ್ಯ ಇರುವಂಥ ಯೋಜನೆಗಳಾದ್ರಿಂದ ಅದನ್ನು ವಿಸ್ತರಿಸೋ ದೃಷ್ಟಿಯಲ್ಲಿ ನಾನು ಕೆಲಸ ಮಾಡಬೇಕು ಅನ್ನುವಂಥ ಆಲೋಚನೆ ಮಾಡಿ ಹೆಜ್ಜೆ ಹಾಕಿ. ಸರ್, ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ಯಡಿಯೂರಪ್ಪನವರು ನಿಮ್ಮನ್ನೇನಾದ್ರು ಪಕ್ಷ ಬಿಟ್ಟು ಹೋಗ್ಬೇಡಿ ಸಮಾಧಾನ ಮಾಡುವಂಥ ಕೆಲಸಕ್ಕೆ ನಾವು ಮುಂದಾಗಲಿಲ್ಲ ಸರ್? ಪ್ರೀತಿ ಯಾವಾಗಲೂ ಇತ್ತು, ಆದರೆ ನಾನು ಈ ವಿಚಾರವನ್ನು ನನ್ನ ತವರು ಜಿಲ್ಲೆಯ ಮುಖ್ಯಮಂತ್ರಿಗಳ ಕೈ ಬಲಪಡಿಸಬೇಕು ಅನ್ನೋದು ಮನಸ್ಸಿಗೆ ಬಂದದ್ರಿಂದ ನಾನು ಇಲ್ಲಿ ಹೆಜ್ಜೆ ಹಾಕಿದೆ. ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು H.V. ರಾಜೀವ್ ಅವರ ಮಾತುಗಳು. ನಾನು CM ಸಿದ್ದರಾಮಯ್ಯ ಅವರ ಕೈ ಬಲಪಡಿಸುವ ಉದ್ದೇಶದಿಂದಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಿದ್ದೀನಿ, ಅಭ್ಯರ್ಥಿ ಲಕ್ಷ್ಮಣ್ ಅವರ ಪರವಾಗಿ ನಾನು ದುಡಿತೀನಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.